ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಏನಾದ್ರು ಕೆಳಗಿಳಿಸಿದ್ದೆ ಅಥವಾ ಇಳಿಸೋಕೆ ಅವಕಾಶ ಕೊಟ್ಟು ಮತ್ತು ಹಿಮಾಚಲ ಕಾಂಗ್ರೆಸ್ ಸರ್ಕಾರಗಳಿಗೂ ಧಕ್ಕೆ ಆಗುತ್ತೆ, ಆ ಸರ್ಕಾರಗಳನ್ನ ತೆಗೆಯುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬಹುದು ಅಲ್ಲ. ಅವರು ಏನಂದರೆ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೋಬೋದು. ಕರ್ನಾಟಕದಲ್ಲಿ ಅಂಥ ತೀರ್ಮಾನ ತೊಗೊಂಡ್ರೆ ಬೇರೆ ಯಾವ ರಾಜ್ಯದಲ್ಲೂ ಅಂಥದ್ದು ತೊಗೋಬೋದು. ನಾನ್ ಕಾಂಗ್ರೆಸ್ ಅಥವಾ ನಾನ್ ಬಿ ಜೆ ಪಿ ಗೌರ್ಮೆಂಟ್ಸ್ ಎಲ್ಲಿ ಇದೆ ಅವ್ರ ಮೇಲೆಲ್ಲ ಇಂಥದ್ದು ಆಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಈಗ ದೆಹಲಿ ನಾಯಕರ ಸ್ಪಷ್ಟನೆ ನಡುವೆಯೂ ಕೂಡ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ ಸರ್? ಗೊತ್ತಿಲ್ಲ ನನಗೆ ಎಲ್ಲಿ ಯಾವ ಹಂತದಲ್ಲಿ ಚರ್ಚೆ ಆಗ್ತಾ ಇದೆಯೋ ಗೊತ್ತಿಲ್ಲ. ನಮ್ಮ ಮಂತ್ರಿಗಳು ನಾವೆಲ್ಲ ನಮ್ಮ ಹಂತದಲ್ಲಂತೂ ಆಗಿಲ್ಲ. ಎಲ್ಲಿ ಚರ್ಚೆ ಆಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿ ಓಡಾಡ್ತಿದೆ ಸರ್ ಮುಂದಿನ CM ರೇಸು. ನಾನು ಹೇಳಿದ್ನಲ್ಲ, ಚರ್ಚೆನೇ ಆಗ್ತಾ ಇಲ್ಲ ಅಂದರೆ ಯಾರ ಹೆಸರು ತೊಗೊಂಡು ಏನು ಮಾಡೋದು? ಚರ್ಚೆ ಆದರೆ ಅವಾಗ ಇಂತಿಂಥವ್ರ ಚರ್ಚೆ ಆಯಿತು, ಇಂತಿಂಥವ್ರ ಹೆಸರು ಬಂದಿದೆ, ಅವು ಎಲ್ಲ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಹೈಕಮಾಂಡ್ ಮಾಡ್ತಾರೆ ಸರ್, ಪರ್ಯಾಯ ನಾಯಕತ್ವ ಕಂಡುಕೋಬೇಕು ಈಗಲೇ ಅನ್ನುವಂಥ ಚಿಂತನೆ ನಡೀತಾ ಇದೆ ಅಂತ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನಿಮಗೇನಾರು ತಿಳಿಸಿದರೆ ಅವರು ನೀವು ಇಡೀ ರಾಜ್ಯಕ್ಕೆ ಹೇಳ್ಬೋದು, ಹೇಗಿದ್ರು ಹೇಳ್ತೀರಲ್ವ ಸರ್. ಈ BJP ನಾಯಕರ ವಿರುದ್ಧದ ಕೇಸ್ಗಳು ಎಲ್ಲಿವರೆಗೂ ಬಂದು ಸರ್? ಅವರ ಕೋರ್ಟ್ಗಳಲ್ಲಿ ನೋಡಿ, ಕೆಲವು ಈಗಾಗಲೇ ನಾವು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ. BJP ನಾಯಕರು ಅಂತಲ್ಲ, ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಈಗ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ವಿಷಯದಲ್ಲಿ ಈಗಾಗಲೇ ನಾವು ಚಾರ್ಜ್ ಶೀಟ್ ಹಾಕೋಕ್ಕೆ ರೆಡಿ ಇದ್ದೀವಿ. ಮತ್ತು ಬೋವಿ ನಿಗಮದ್ದು ಅದಕ್ಕೆ ಚಾರ್ಜ್ ಶೀಟ್ ಹಾಕೋಕ್ಕೆ ರೆಡಿ ಇದ್ದೇವೆ. ಒಂದೊಂದೇ ಈ ರೀತಿ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಮಾಡಲೇಬೇಕಲ್ಲ, ಅದನ್ನು ಮಾಡ್ತಾಯಿದ್ದೀವಿ, ಒಂದೊಂದೇ ಮಾಡ್ತಾಯಿದ್ದೀವಿ. ಅದರಲ್ಲಿ BJPಯವರು ಇದ್ದಾರೆ, ಇನ್ನೊಬ್ಬರಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವ್ರು BJPಯವರು ಇದ್ದರೆ ಕ್ರಮ ತಗೊಳ್ಳೋದು. ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲ, ಇವೆಲ್ಲ ಮೊದಲೇ ಇದ್ದಾವಲ್ಲ, ಇವೆಲ್ಲ ನಾವೇನು ಹೊಸದಾಗಿ ನಾವು ಹುಟ್ಟಾಕಿದ್ದ? ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಾವು ಹುಟ್ಟಾಕಿದ್ದ, ಬೋವಿ ನಿಗಮ ನಾವು ಹುಟ್ಟಾಕಿದ್ದ, ಶಶಿಕಲಾ ಜೊಲ್ಲೆ ಅವ್ರದ್ದು ನಾವು ಹುಟ್ಟಾಕಿದ್ದ, ನಿರಾಣಿ ಅವ್ರದ್ದು ನಾವು ಹುಟ್ಟಾಕಿದ್ದು, ಇದೆಲ್ಲ ಇದ್ದಾವೆ. ನಾವೇನು ನಾವು ಮಾಡಿದರೆ ಏನಪ್ಪ ನಾವೇ ಹುಟ್ಟಾಕಿದ್ದೀವಿ ಅಂತ ಹೇಳ್ಬೋದು. ಇವೆಲ್ಲ ನಡೀತಾ ಇರ್ತಕ್ಕಂಥವು. ಹಾಗಾಗಿ ನಮ್ಮ ಮೇಲೆ ಆಪಾದನೆ ಮಾಡೋದು ಸರಿ ಕಾಣಿಸಲ್ಲ. ಎಲ್ಲಿದೆ ಅಡ್ಜಸ್ಟ್ಮೆಂಟು? ಅಲ್ಲ, ಇಲ್ಲಿವರೆಗೆ ಎಲ್ಲಿತ್ತು ಹೇಳಿ? ಸಾಫ್ಟ್ ಕಾರ್ನರ್ ಈಗಿಲ್ಲ ಹೇಳೋಕ್ಕಾಗ್ತದೆ. ನೋಡಿ, ಒಂದು ಸರ್ಕಾರ, ಒಂದು ವಿರೋಧ ಪಕ್ಷ, ಅವೆರಡೂ ಕೂಡ ಒಂದು ಸರಿ ಸಮತೋಲನವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ, ಸಾರ್ವಜನಿಕರ ದೃಷ್ಟಿಯಿಂದ ಮತ್ತು ರಾಜ್ಯದ ದೃಷ್ಟಿಯಿಂದ. ಅಲ್ಲಿ ಹೇರುಪೇರಾದಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಆಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ಥ್ಯಾಂಕ್ ಯು ಸರ್.